ಇದು ಕೆಎನ್ ರಾಜಣ್ಣ ಮಾತು. ಈಗ ಒಲ್ಲದ ಮನಸ್ಸಿನಿಂದಲೇ ಎಚ್.ಡಿ. ದೇವೇಗೌಡರಿಗೆ ಬೆಂಬಲವನ್ನ ಘೋಷಿಸಿದ್ದಾರೆ ರಾಜಣ್ಣ. ಒಂದು ರೀತಿ ಇದು ಇಷ್ಟವಿಲ್ಲದ ಮದುವೆ ರೀತಿ ಕೆಎನ್ ರಾಜಣ್ಣಗೆ. ಅದೇ ರೀತಿ ಅವರ ಒಂದು ವರ್ತನೆ ಕೂಡ ಇತ್ತು. ತೀವ್ರ ವಾಕ್ಪ್ರಹಾರ ಮಾಡ್ತಾನೆ ಒಲ್ಲದ ಮನಸ್ಸಿನಿಂದಲೇ ಬೆಂಬಲವನ್ನ ಘೋಷಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಮತವನ್ನ ಚಲಾಯಿಸಿ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಪ್ರತ್ಯೇಕ ಸಭೆಯಲ್ಲಿ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನೇನು ನಿಮ್ಮ ಹೈಕಮಾಂಡ್ ಅಲ್ಲ, ನೀವೇ ನನಗೆ ಹೈಕಮಾಂಡ್. ಮೈತ್ರಿಗೆ ಬೆಂಬಲ ಕೊಡಬೇಕು ಅಂತ ಹಿರಿಯರು ಆದೇಶಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ಆದೇಶವನ್ನು ನಾವೆಲ್ಲರೂ ಕೂಡ ಪಾಲಿಸಲೇಬೇಕು ಅಂತ ಹೇಳಿದ್ದಾರೆ. ಆದರೆ ರಾಜಣ್ಣ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ಸಭೆಗೆ ನೀವು ಬೇಕಾದ್ರೆ ಹೋಗಿ, ನಾವಂತೂ ಬರಲ್ಲ ಅಂತ ಹೇಳಿ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಹೇಳಿದ್ರು ಕೂಡ ಕಾರ್ಯಕರ್ತರಲ್ಲಿ ಯಾವುದೇ ರೀತಿ ಸೊಪ್ಪು ಹಾಕಿಲ್ಲ. ನಾವು ಬರಲ್ಲ, ನೀವು ಬೇಕಾದ್ರೆ ಹೋಗಿ ಅಂತ ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡಿ.ಸಿ.ಎಂ. ಪರಮೇಶ್ವರ್ಗೂ ಕೂಡ ಟಾಂಟ್ ಕೊಟ್ಟಿದ್ದಾರೆ ರಾಜಣ್ಣ. ಅವರಿಗೆ ಪರಮೇಶ್ವರ್ ಮೇಲೆ ಕೂಡ ಬಹಳ ಸಿಟ್ಟು ಬಿಟ್ಕೊಟ್ಟಿದ್ದಾರೆ ತುಮಕೂರಿನ ಅಂತ ಹೇಳಿ. ಝೀರೋ ಟ್ರಾಫಿಕ್ ಮಾಡಿಕೊಂಡು ಗೂಟದ ಕಾರದೆ ಓಡಾಡಿದ್ರೆ ವೋಟ್ ಬರೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ರಾಜಣ್ಣ. ಸಭೆಯಲ್ಲಿ ಡಿ.ಸಿ.ಎಂ. ಡಾಕ್ಟರ್ ಜಿ. ಪರಮೇಶ್ವರ್ ಕಾಲಿಳಿದಿದ್ದಾರೆ ರಾಜಣ್ಣ. ಈಗಾಗಲೇ ಗೊತ್ತಿರಬಹುದು, ಪರಮೇಶ್ವರ್ ಅವರು ಈ ಹಿಂದೆ ಹಲವು ಬಾರಿ ಝೀರೋ ಟ್ರಾಫಿಕ್ ವಿಚಾರ, ಗೂಟದ ಕಾರು, ಝೀರೋ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮೂರು ಸಲ ಅವರು ಸುದ್ದಿ ಆಗಿದ್ದಾರೆ. ಅದನ್ನು ಕೇಳಿದಾಗ ಹೌದು ಯೂಸ್ ಮಾಡ್ತೀನಿ ಏನೀಗ ಅನ್ನೋ ರೀತಿಯಲ್ಲಿ ಕೂಡ ಅವರು ಮಾತನಾಡಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ವಿಚಾರವನ್ನು ಇಟ್ಕೊಂಡು ಕೆಎನ್ ರಾಜಣ್ಣ ಡಿ.ಸಿ.ಎಂ. ಪರಮೇಶ್ವರ್ಗೆ ಟಾಂಟ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಹಾಗಾದ್ರೆ ಬನ್ನಿ, ದೇವೇಗೌಡರ ಕುರಿತಂತೆ ಕೆಎನ್ ರಾಜಣ್ಣ ಏನ್ ಹೇಳಿದ್ದಾರೆ, ಹಾಗೆ ಆಮೇಲೆ ಒಲ್ಲದ ಮನಸ್ಸಿನಿಂದಲೇ ಅವರು ಯಾವ ರೀತಿಯಾಗಿ ದೋಸ್ತಿ ಅಭ್ಯರ್ಥಿಗೆ ಮತ ಹಾಕಿ ಅಂತ ಹೇಳಿದ್ದಾರೆ, ಅವರ ಹೇಳಿಕೆಗಳನ್ನ ನಾವೀಗ ನೋಡ್ಕೊಂಡ್ ಬರೋಣ. ಈಗ ಈ ಒಂದು ಚುನಾವಣೆ ಏನ್ ಬಂದಿದೆ, ಈಗ ನಾವೆಲ್ಲರೂ ಕೂಡ ಇವೆಲ್ಲ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನಾನೇನು ಹೈಕಮಾಂಡ್ ಅಲ್ಲ, ನಮ್ಮ ಭರತ್ ಕುಮಾರ್ ಹಿಡ್ಕೊಂಡು ಅವ್ರ ಅಕ್ಕಿಯನ್ನು ನಮ್ಮ ಹೈಕಮಾಂಡ್, ನಾನು ಹೆಂಗೆ ಹೈಕಮಾಂಡ್ ಆಗ್ತದೆ? ನನಗೆ ಹೈಕಮಾಂಡ್, ನೀವೆಲ್ಲ ಹೈಕಮಾಂಡ್. ಕೇಳಿಸ್ಕೊಂಡೆ, ನನಗೆ ಹೈಕಮಾಂಡ್ ಯಾರಪ್ಪ ಅಂದ್ರೆ ನೀವು ಕೂಡ ನನಗೆ ಹೈಕಮಾಂಡ್. ನೀವೆಲ್ಲ ಯಾವ ಮಾರ್ಗದರ್ಶನವನ್ನ ಮಾಡ್ತೀರಿ, ಆ ಮಾರ್ಗದರ್ಶನದಂತೆ ನಾವು ಕ್ರಮವನ್ನ ತೆಗೆದುಕೋಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗ್ತದೆ. ನಾವು ಮೈತ್ರಿ ಧರ್ಮವನ್ನ ಕಾಪಾಡಬೇಕು. ಅವ್ರು ಕಾಪಾಡಿಲ್ಲ ಅಂತ ನಾವು ಹೇಳ್ತೀವಿ. ಈಗ ಅವರೆಲ್ಲ ಮೈತ್ರಿ ಧರ್ಮ ಕಾಪಾಡಲಿಲ್ಲ ಅಂತ ನಾವು ಹೇಳಿದ್ರು ಕೂಡ ನಮಗೆ ಹಿರಿಯರ ಮಾರ್ಗದರ್ಶನದಂತೆ ಮೈತ್ರಿ ಧರ್ಮವನ್ನ ಕಾಪಾಡಬೇಕು. ನಾವು ಕಾಪಾಡಲಿಲ್ಲ ಅಂದ್ರೆ ನಮಗೂ ಹೋಗೋ ವ್ಯತ್ಯಾಸನೇ ಇಲ್ಲ. ಅವ್ರು ಕಾಪಾಡಿಲ್ಲ ಅಂತ ನಾವು ಕೂಡ್ತಿದ್ವಲ್ಲ, ನಾವು ಕಾಪಾಡಿಲ್ಲ ಅಂದ್ರೆ ನಾವು ಕಾಪಾಡಿಲ್ಲ ಅಂತ ನಮ್ಮನ್ನು ಕೂಡ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕಾಂಗ್ರೆಸ್ನ ಎಲ್ಲ ಮುಖಂಡರು, ಕಾರ್ಯಕರ್ತರು ಕೂಡ ಮತವನ್ನ ಚಲಾಯಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಏನೋ ಮೈತ್ರಿ ಅಭ್ಯರ್ಥಿಗೆ ವೋಟ್ ಹಾಕೋದ್ರ ಬಗ್ಗೆ ಕೂಡ ಕೆಎನ್ ರಾಜಣ್ಣ ಒಲ್ಲದ ಮನಸ್ಸಿನಿಂದಲೇ ಮಾತನಾಡಿದ್ದಾರೆ. ಆ ಹೇಳಿಕೆ ಹಾಗೂ ಡಿ.ಸಿ.ಎಂ. ಪರಮೇಶ್ವರ್ಗೂ ಕೂಡ ಅವರ ಝೀರೋ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾಂಟ್ ಕೊಟ್ಟಿದ್ದಾರೆ. ಆ ಎರಡು ಹೇಳಿಕೆ ನಾವೀಗ ನೋಡ್ಕೊಂಡ್ ಬರೋಣ. ರಾಜ್ಯದಲ್ಲಿ ವೋಟ್ ಅನ್ನ ಟ್ರಾನ್ಸ್ಫರ್ ಮಾಡಿಸೋ ಶಕ್ತಿ ಇರೋದು ಮೂರೇ ಜನರಿಗೆ, ಒಂದು ದೇವೇಗೌಡರಿಗೆ, ಒಂದು ಯಡಿಯೂರಪ್ಪರಿಗೆ, ಇನ್ನೊಂದು ಸಿದ್ದರಾಮಯ್ಯ. ಯಾರು ಇಲ್ಲ. ಸುಮ್ಮನೆ ಹೇಳ್ಬಿಟ್ಟು ನಾನು ಡಿ.ಸಿ.ಎಂ. ಇದ್ದೇನೆ ಅಂತ ಹೇಳಿ ಝೀರೋ ಟ್ರಾಫಿಕ್ ಮಾಡ್ಕೊಂಡು ಅಕೌಂಟ್ ಯಾರು ಮಾಡ್ತಾರೆ? ಯಾವ ಹೇಳ್ತಿದ್ರಂತೆ, ನಾನು ಮತ್ತಿನಲ್ಲಿ ಶಾಸಕ ಆಗಿ ಮಂತ್ರಿ ಆಗಿದ್ದೆ, ಊರೂರಿಗೆ ಬರ್ತೀನಿ, ನನಗೂ ಅವರೇ ಎಲ್ಲರೂ ಇದ್ದು 3 ಸರಿ MLA ಮಾಡಿ ಮಂತ್ರಿ ಮಾಡಿದ್ದಿದ್ದೆ, ಮಂತ್ರಿಗೆ ಏನೇ ಕೊಡುಗೆ ಕೊಟ್ಟೋರು ನಾನು ಹೇಳಲ್ಲ, ನೀವೇ ಹೇಳಕ್ ಕೊಡ್ತೇನೆ. ನಾನು ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಅವರು ಓಡಾಡ್ತಾರೆ, ಎಲ್ಲ ಕಡೆ ಓಡಾಡಿ ನಮ್ದೇನಿಲ್ಲ. ಯಾಕಂದ್ರೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ದಯಮಾಡಿ ಯಾರು ಅಪಸ್ವರ ಮಾಡೋದ್ ಬೇಡ. ಅದು ಏನ್ ನಡೆಯುತ್ತೆ, ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಹೋಗುತ್ತೆ ನಮ್ಮ ಕಷ್ಟ. ನಾವೇನು ಓಟ್ಗಳನ್ನೆಲ್ಲ ಕಿತ್ಕೊಂಡು ಒಪ್ಕೊಳಕ್ ಆಗ್ತಾ ಇದ್ದೇನೆ, ಒಪ್ಕೊಳಕ್ ಆಗ್ತಾ ಇಲ್ಲ. ಏನಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಊರಲ್ಲಿ ಅವ್ರಿಗೂ ಒಂದೇ ಒಂದು, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಒಂದೇ ಒಂದು.
ಅದರಿಂದ ಯಾರಿಗೆ ಹೆಚ್ಚು ಬೆಲೆ ಬರೋದಿಲ್ಲ. ಎಲ್ಲರೂ ಒಂದೇ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಸಮಾನರೇ. ಇದು ಈ ರೀತಿಯಾಗಿ KN ರಾಜಣ್ಣ ಅವರು ಇವತ್ತು ಮತ್ತೆ ತಮ್ಮ ಈ ಮಾತಿನ ಜರಿಯ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತಹ ಒಂದು ಸನ್ನಿವೇಶ. ಅದರಲ್ಲಿ ನೀವೇ ನನ್ನ ಹೈಕಮಾಂಡ್ ಅಂತ ಹೇಳಿ ರಾಜಣ್ಣ ಹೇಳ್ತಾರೆ ಜನರಿಗೆ. ಆಗ ಜನರು ಇಲ್ಲ ನೀವು ನಮ್ಮ ಹೈಕಮಾಂಡ್, KN ರಾಜಣ್ಣ ನಮ್ಮ ಹೈಕಮಾಂಡ್ ಅಂತ ಹೇಳಿ ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡ್ತಾರೆ. ಈ ರೀತಿಯಾಗಿ ಒಲ್ಲದ ಮನಸ್ಸಿಂದ ದೋಸ್ತಿ ಅಭ್ಯರ್ಥಿ ಪರ ನಿಂತ್ಕೊಳ್ಳಿ ಅಂತ ಹೇಳಿ ರಾಜಣ್ಣ ಹೇಳಿದ್ರು ಕೂಡ, ಆಕ್ರೋಶ ವ್ಯಕ್ತಪಡಿಸ್ತಾನೆ ಹೇಳಿದ್ರು ಕೂಡ ಅವರ ಬೆಂಬಲಿಗರು ಮಾತ್ರ ಯಾವ ಕಾರಣಕ್ಕೂ ಇಲ್ಲ, ಬೇಕಾದ್ರೆ ನೀವು ಬೆಂಬಲ ಕೊಡಿ ನಮಗಾಗಲ್ಲ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, KN ರಾಜಣ್ಣ ಒಂದು ರೀತಿ ಮೇಲ್ನೋಟಕ್ಕೆ ಬಂಡಾಯ ಶಮನ ಆದಂಗೆ ಕಂಡಿದ್ರು ಕೂಡ ಕೆಲ ದಿನಗಳ ಹಿಂದೆ, ಇವತ್ತಿನ ಅವ್ರ ಮಾತು ನೋಡ್ತಾ ಇದ್ರೆ ಇನ್ನಷ್ಟು ಅವರ ಬಂಡಾಯದ ಬೇಗುದಿ, ಅವರ ಅಸಮಾಧಾನದ ಬೇಗುದಿ ಮತ್ತಷ್ಟು ಕುದಿತಾ ಇದೆ, ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಲ್ಲದ ಮನಸ್ಸಿನಿಂದ ಅವ್ರು ಹೇಳಿದ್ದಾರೆ ಬಿಟ್ರೆ ಅವರಿಗೆ ಒಂದು ಚೂರು ದೇವೇಗೌಡರ ಪರ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮಹೇಶ್, ಹೌದು ಪ್ರಸಾದ್, ಖಂಡಿತ ನೀವ್ ಹೇಳ್ದಂಗೆನೆ ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ಏನೋ ಅವರು ಆಕ್ರೋಶದ ಕಿಚ್ಚು ಮುಂದುವರೆದಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ಒಂದು ಕಾಂಗ್ರೆಸ್ ಸಭೆ ಕಾರ್ಯಕರ್ತರ ಸಭೆ ಕರೀತಾರೆ. ಅಂದ್ರೆ ದೇವೇಗೌಡರಿಗೆ ಸಪೋರ್ಟ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ಒಂದು ಕಾರ್ಯಕರ್ತರ ಸಭೆ ಕರೀತಾರೆ. ಇದರಲ್ಲಿ ಹೆಚ್ಚಾಗಿ ಬಹುತೇಕ ಯಾರು ಒಬ್ರು ಕೂಡ ದೇವೇಗೌಡರು ಸಪೋರ್ಟ್ ಮಾಡಿ ನೀವು ಅಂತ ಹೇಳಿಕೆ ಕೂಡ ನೀಡೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಏನು ಮೊದಲು ಮಾತಾಡಿದಂತ ಅವರ ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಮತ್ತೆ ಬೆಂಬಲಿಗರಾಗೋದು ಯಾರು ಕೂಡ ಸಪೋರ್ಟ್ ಮಾಡಬೇಡಿ ಅಂತಾನೆ ಹೇಳ್ಬೋದು. ಏನು ಮತ್ತೊಂದು ಕಡೆ ಮಾತಾಡ್ತಾ ಇರ್ಬೇಕಾದ್ರೆ ಏನು ಆ ಸಭೆಯಲ್ಲಿ ರಾಜಣ್ಣ ಕೂಡ ಹೇಳ್ತಾರೆ, ಏನು ಅಲ್ಲೂ ಕೂಡ ದೇವೇಗೌಡರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾರೆ. ಏನು ಹಾಸನದಲ್ಲಿ ಜಾಗ ಇರ್ಲಿಲ್ವಾ, ದೇವೇಗೌಡರು ತುಮಕೂರಿಗೆ ಯಾಕೆ ಬಂದ್ರು, ಇಲ್ಲಿರುವಂತ ಸಜ್ಜನ ವ್ಯಕ್ತಿ ಮುದ್ದನ್ಮೇಗೌಡರಿಗೆ ಏನು ರಾಜಕೀಯವಾಗಿ ಕೂಡ ಸಾಯಿಸಿದ್ರು, ನಮ್ಮನ್ನ ಕೂಡ ಸಾಯಿಸಿದ್ರು, ಇಲ್ಲಿ ಇರುವಂತ ಕಾಂಗ್ರೆಸ್ ಕಾರ್ಯಕರ್ತನ ಸಾಯಿಸಲು ಮತ್ತೆ ಯಾಕೆ ಬರ್ಬೇಕು ಅಂತ ಹೇಳಿ ಹೇಳಿಕೆ ಕೂಡ ನೀಡ್ತಾರೆ. ಮತ್ತೊಂದು ಕಡೆ ಮುಂದುವರೆದ ಭಾಗವಾಗಿ ಹೇಮಾವತಿ ನೀರು ಬಿಟ್ಟೇ ಇಲ್ಲ, ಏನು ದೊಡ್ಡದಾಗಿ ಭಾಷಣ ಮಾಡ್ತಾರೆ. ಈ ಒಂದು ಬರೀ ಒಂದು ಭಾಷಣ ಕೂಡ ಇದ್ ಮಾಡ್ತಾರೆ, ಹೇಮಾವತಿ ಕೂಡ ನೀರ್ ಬಿಟ್ಟಿಲ್ಲ. ಹೀಗಾಗಿ ನಮ್ಗೆ ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡಕ್ ಆಗದೆ ಇದ್ರು ಕೂಡ ಈಗ ನಮ್ಮ ಹೈಕಮಾಂಡ್ ಆದೇಶ ಆಗಿರುವಂತದ್ದು, ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಆಗಿರುವಂತದ್ದು, ಮತ್ತೆ ನಮ್ಗೆ ಸಿದ್ದರಾಮಯ್ಯರು ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಬೆಂಬಲ ಹೇಳಿಕೆ ಮೇರೆಗೆ ನಾವು ಸಪೋರ್ಟ್ ಮಾಡ್ಲೇಬೇಕು ಅನ್ನೋ ಪರಿಸ್ಥಿತಿ ಕೂಡ ಬಂದಿರುವಂತದ್ದು. ಹೀಗಾಗಿ ನಾವು ಸಪೋರ್ಟ್ ಮಾಡೋಣ ಅಂತ ಕೂಡ ಹೇಳ್ತಾರೆ. ಆದ್ರೆ ಆಗ ರಾಜಣ್ಣ ಹೇಳಿಕೆಗೆ ಅಲ್ಲಿರುವಂತ ಏನು ಸಭೆಯಲ್ಲಿ ನಿರ್ಬಂಧದ ಕಾರ್ಯಕರ್ತರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಮಾತ್ರ ಹೋಗಿ ಬೇಕಾದ್ರೆ ನಾವು ಬರೋದಿಲ್ಲ, ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ ಅಂತಾನು ಕೂಡ ಹೇಳ್ತಾರೆ. ಆದ್ರೆ ಅಲ್ಲಿ ಇರುವಂತ ಕಾರ್ಯಕರ್ತರನ್ನ ರಾಜಣ್ಣ ಮನವೊಲಿಸಿ ಕೂಡ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಏನು 10ನೇ ತಾರೀಕು ನಿಗದಿಯಂತೆ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಅವರು ತುಮಕೂರಿಗೆ ಆಗಮಿಸ್ತಾರೆ. ಈ ವೇಳೆ ಜಿಲ್ಲಾದ್ಯಂತ ಏನು ಪ್ರಚಾರ ಕೂಡ ಜಂಟಿ ಪ್ರಚಾರ ಕೂಡ ಮಾಡ್ತಾರೆ. ಹೀಗಾಗಿ ಮಧುಗಿರಿಯಲ್ಲಿ ಕೂಡ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಆ ರಾಜಣ್ಣ ಅವರು ಕೂಡ ಆಹ್ವಾನ ಕೂಡ ಮಾಡಲಾಗಿದೆ. ಆದ್ರೆ ಈ ಒಂದು ಈಗಾಗಲೇ ಒಂದು ಜಂಟಿ ಪ್ರಚಾರ ಸಭೆ ಕೂಡ ನಡೆದಿರುವಂತದ್ದು ಮಧುಗಿರಿಯಲ್ಲಿ. ದೇವೇಗೌಡರು ಕೂಡ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಮತ್ತೆ DC ಪರಮೇಶ್ವರ್ ಕೂಡ ಬಂದಿರ್ತಾರೆ. ಆದ್ರೆ ಅಲ್ಲಿಗೆ ರಾಜಣ್ಣ ಹೋಗಿಲ್ಲ. ಹೀಗಾಗಿ ಇವತ್ತು ಪ್ರತ್ಯೇಕ ಸಭೆ ಕೂಡ ನಡೆಸಿ ಈ ಒಂದು ಆಕ್ರೋಶದ ಕಿಚ್ಚನ್ನು ಹೊರಮರೆತು ಮೇಲ್ನೋಟಕ್ಕೆ ಈ ಒಂದು ಎಲ್ಲಿವರೆಗೂ ಇದು ಮುಂದುವರಿತದೆ ಅನ್ನೋದು ಕಾದು ನೋಡ್ಬೇಕಾಗಿರುವಂತದ್ದು. ಅಮೃತ ಪ್ರಸಾದ್. ಥ್ಯಾಂಕ್ ಯು ಮಹೇಶ್.